ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಇದೀಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಪ್ರಕರಣದ ವಿಚಾರಣೆ ಪೂರ್ಣಗೊಂಡು ಕರ್ನಾಟಕ ಹೈಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸುವುದರಿಂದ ಯಡಿಯೂರಪ್ಪಗೆ ಈ ಕ್ಷಣ ಕಠಿಣ ಪರೀಕ್ಷೆಯ ಸಮಯವಾಗಿದೆ. 2024ರ ಮಾರ್ಚ್ನಲ್ಲಿ 17 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದ ಬಳಿಕ ಸಂತ್ರಸ್ತೆಯ ತಾಯಿ ಸಲ್ಲಿಸಿದ ದೂರು ಆಧಾರವಾಗಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ನಂತರ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವರ್ಗಾಯಿಸಿತು. ಸಿಐಡಿ ಅಧಿಕಾರಿಗಳು ಯಡಿಯೂರಪ್ಪ ಅವರನ್ನ ವಿಚಾರಣೆಗೆ ಕರೆಯಲಾಗಿತ್ತು ಮತ್ತು ಅವರು ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ನೀಡಿದ್ರು. ಪೋಕ್ಸೋ ಎಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್ ಆಕ್ಟ್, ಅಂದರೆ ಮಕ್ಕಳ ಮೇಲೆ ಲೈಂಗಿಕ ಅಪರಾಧಗಳಿಂದ ರಕ್ಷಣೆ ನೀಡುವ ಕಾಯ್ದೆ. 2012ರಲ್ಲಿ ಜಾರಿಗೆ ಬಂದ ಈ ಕಾನೂನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಮೇಲೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಅಥವಾ ಶೋಷಣೆಗೆ ಸಂಬಂಧಿಸಿದ ಯಾವುದೇ ಕೃತ್ಯವನ್ನ ಅತ್ಯಂತ ಗಂಭೀರ ಅಪರಾಧವೆಂದು ಪರಿಗಣಿಸುತ್ತದೆ. ಇದರಡಿ ಅಪರಾಧ ಸಾಬೀತಾದರೆ ಕನಿಷ್ಠ 3 ವರ್ಷಗಳಿಂದ ಜೀವಾವಧಿ ಶಿಕ್ಷೆವರೆಗೂ ಶಿಕ್ಷೆ ವಿಧಿಸಬಹುದು. ಆರೋಪಿತನು ಸಾರ್ವಜನಿಕ ಹುದ್ದೆಯಲ್ಲಿದ್ದರೆ ಅಥವಾ ಅಧಿಕಾರದ ದುರುಪಯೋಗ ಮಾಡಿದ್ದರೆ ಶಿಕ್ಷೆಯ ತೀವ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಯಡಿಯೂರಪ್ಪ ಅವರ ವಿರುದ್ಧದ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆ, ಆಡಿಯೋ ರೆಕಾರ್ಡಿಂಗ್ ಮತ್ತು ಹಣ ನೀಡಿದ ಸಾಕ್ಷ್ಯ ಪ್ರಮುಖ ಅಂಶಗಳಾಗಿವೆ. ಸಂತ್ರಸ್ತೆಯ ಹೇಳಿಕೆ ಆಧಾರವಾಗಿ ವಿಚಾರಣಾ ದಿನ ನ್ಯಾಯಾಲಯ ಪರಿಗಣಿಸಿತು. ಆದರೆ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಪ್ರಕಾರ ಕೋರ್ಟ್ ಸಂತ್ರಸ್ತೆಯ ಹೇಳಿಕೆಯನ್ನ ಮಾತ್ರ ಪರಿಗಣಿಸಿ ಉಳಿದ ತನಿಖಾ ದಾಖಲೆಗಳನ್ನ ಕಡೆಗಣಿಸಿದೆ. ತನಿಖಾಧಿಕಾರಿ ಸಂಗ್ರಹಿಸಿದ ಸಾಕ್ಷಿಗಳನ್ನ ನೋಡದೆ ಕೇವಲ ಹೇಳಿಕೆಯ ಆಧಾರದಲ್ಲಿ ನಿರ್ಧಾರ ಮಾಡಲಾಗ್ತಿದೆ ಎಂದು ಅವರು ವಾದಿಸಿದ್ರು. ಈ ವಾದದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ವಾಸ್ತವಾಂಶಗಳನ್ನ ದಾಖಲಿಸಿ ಆದೇಶ ಕಾಯ್ದಿರಿಸಿದೆ. ಪ್ರಕರಣದ ಸಂದರ್ಭದಲ್ಲಿ ಒಂದು ಪ್ರಮುಖ ಅಂಶವಾದ ಆಡಿಯೋ ರೆಕಾರ್ಡಿಂಗ್ ಕುರಿತು ವಾದ ಪ್ರತಿವಾದವು ಗಂಭೀರವಾಗಿ ನಡೆಯಿತು. ಸರ್ಕಾರದ ಪರವಾಗಿ ವಾದ ಮಂಡಿಸಿದ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಆಡಿಯೋ ರೆಕಾರ್ಡಿಂಗ್ನ ಧ್ವನಿಯು ಯಡಿಯೂರಪ್ಪ ಅವರದೇ ಎಂದು ಫಾರೆನ್ಸಿಕ್ ಲ್ಯಾಬ್ ಖಚಿತಪಡಿಸಿದೆ. ಆಡಿಯೋ ನಾಶಪಡಿಸಲಾಗಿದೆ, ಆದರೆ ಅದಕ್ಕೂ ಮುನ್ನ ಅದರ ವಿಷಯ ದೃಢವಾಗಿದೆ. ಘಟನೆಯ ನಂತರ ಯಡಿಯೂರಪ್ಪ ಸಂತ್ರಸ್ತೆಗೆ 2 ಲಕ್ಷ ರೂಪಾಯಿ ನೀಡಿದ್ದಾರೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದರು. ಇದೇ ವೇಳೆ ಯಡಿಯೂರಪ್ಪ ಪರ ವಕೀಲರು ಆಡಿಯೋ ಅಸ್ತಿತ್ವದಲ್ಲಿಲ್ಲ ಎಂದು ಪ್ರತಿವಾದಿಸಿದ್ರು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂಐ ಅರುಣ್ ನೇತೃತ್ವದ ಏಕಸದಸ್ಯ ಪೀಠ ವಾಸ್ತವಾಂಶಗಳನ್ನು ದಾಖಲಿಸುತ್ತೇನೆ ಎಂದು ಹೇಳಿ ಆದೇಶ ಕಾಯ್ದಿರಿಸಿದ್ದಾರೆ. ಈಗ ನ್ಯಾಯಾಲಯದ ತೀರ್ಪೇ ಈ ಪ್ರಕ್ರಿಯೆಯ ತಿರುವು ಬಿಂದುವಾಗಲಿದೆ. ಯಡಿಯೂರಪ್ಪ ನಿರ್ದೋಷಿ ಎಂದು ತೀರ್ಪು ಬಿದ್ದರೆ ರಾಜಕೀಯವಾಗಿ ಮತ್ತೆ ಬಲವಾಗಿ ಮರಳಲು ಅವಕಾಶ ಇದೆ. ಆದರೆ ಅಪರಾಧಿ ಎಂದು ಸಾಬೀತಾದರೆ ಅವರ ರಾಜಕೀಯ ಜೀವನ ಮಾತ್ರವಲ್ಲ, ದಶಕಗಳ ಕಾಲ ನಿರ್ಮಿಸಿದ ಖ್ಯಾತಿಯು ಗಂಭೀರ ಹಾನಿಗೊಳಗಾಗಲಿದೆ. ಪೋಕ್ಸೋ ಪ್ರಕರಣದಲ್ಲಿ ಶಿಕ್ಷೆ ಎಂದರೆ ಕೇವಲ ಕಾನೂನು ಶಿಕ್ಷೆಯಷ್ಟೇ ಅಲ್ಲ, ಸಾಮಾಜಿಕ ಮತ್ತು ರಾಜಕೀಯ ಹಿನ್ನಡೆ ಕೂಡ ಅತ್ಯಂತ ದೊಡ್ಡದು. ಈ ಹಿಂದೆ ದೇಶದ ಹಲವಾರು ಗಣ್ಯ ವ್ಯಕ್ತಿಗಳು ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ರು. ಉದಾಹರಣೆಗೆ ಗೋದ್ಮನ್ ಆಸಾರಾಮ್ ಬಾಪು 2018ರಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದರು. ಅವರ ಆಶ್ರಮಗಳು ಮುಚ್ಚಲ್ಪಟ್ಟವು. ಅವರ ಪ್ರಭಾವ ಅಂತ್ಯ ಆಯಿತು. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅಂತಹ ಆರೋಪವೇ ಒಬ್ಬ ನಾಯಕನ ಇಮೇಜ್ಗೆ ಗಂಭೀರ ಹಾನಿ ಮಾಡುತ್ತದೆ. ಯಡಿಯೂರಪ್ಪ ಅವರ ವಿಚಾರಣೆಯ ಫಲಿತಾಂಶ ಇದೀಗ ರಾಜ್ಯ ರಾಜಕೀಯದ ಮುಖ್ಯ ಚರ್ಚಾ ವಿಷಯವಾಗಿದೆ. ಹೈಕೋರ್ಟ್ನ ತೀರ್ಪು ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ. ಅವರ ಪಾಲಿಗೆ ಕಾನೂನು ರಕ್ಷಣಾ ಮಾರ್ಗಗಳಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡುವುದು ಅಥವಾ ಸಾಕ್ಷ್ಯ ಸಾಬೀತಾಗಿದ್ದರೆ ಬಚಾವ್ ಆಗುವ ಸಾಧ್ಯತೆ ಇರುತ್ತದೆ. ಆದರೆ ಆಡಿಯೋ ರೆಕಾರ್ಡಿಂಗ್ ಮತ್ತು ಸಂತ್ರಸ್ತೆಯ ಹೇಳಿಕೆ ದೃಢ ಎಂದು ನ್ಯಾಯಾಲಯ ಸ್ವೀಕರಿಸಿದರೆ ಆ ಪ್ರಕರಣ ಅವರಿಗೆ ಅತಿದೊಡ್ಡ ರಾಜಕೀಯ ಸವಾಲಾಗಿ ಮಾರಬಹುದು. ಒಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪ ಪೋಕ್ಸೋ ಕೇಸ್ನಲ್ಲಿ ತೀರ್ಪು ಬೀಳುವ ದಿನವು ಕೇವಲ ಒಬ್ಬ ನಾಯಕನ ಭವಿಷ್ಯವನ್ನಷ್ಟೇ ಅಲ್ಲ, ರಾಜ್ಯದ ರಾಜಕೀಯದ ದಿಕ್ಕನ್ನ ನಿರ್ಧರಿಸಲಿದೆ ಎಂಬುದು ಸ್ಪಷ್ಟ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.